ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಿತ್ ಅಂತ. ನಾನು ಈ ದಿನ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ ಅಂತ, ಅದರಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್, ಸ್ಟೇಟ್ ಮಿನಿಸ್ಟರ್, ಡೆಪ್ಯೂಟಿ ಮಿನಿಸ್ಟರ್ ಇವ್ರ ಬಗ್ಗೆ ಹೇಳೋಣ ಅಂದ್ಕೊಂಡಿದ್ದೀನಿ. ಏನಕ್ಕೆ ಇವ್ರ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು ಅಂತಂದರೆ, ನಿನ್ನೆ ನಡೆದಂತಹ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಸುಮಾರು 69 ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಅಂತ ಗೊತ್ತಾಯಿತು. ಅದರಲ್ಲಿ ಕ್ಯಾಬಿನೆಟ್ ಮಿನಿಸ್ಟ್ರು ಮತ್ತು ಸ್ಟೇಟ್ ಮಿನಿಸ್ಟ್ರು ಅಂತ ಅಂದ್ಬಿಟ್ಟು ಟಿ ವಿಲಿ ಅವಾಗವಾಗ ತೋರಿಸ್ತಾ ಇದ್ರು. ಸುಮಾರು ಜನ ಮಾತಾಡ್ತಿದ್ದಿದ್ದು ನನ್ನ ಕಿವಿಗೆ ಬಿದ್ದಾಗ, ನಮ್ಮ ರಾಜ್ಯದಲ್ಲಿ ಕುಮಾರಸ್ವಾಮಿ ಮತ್ತು ನಿರ್ಮಲಾ ಸೀತಾರಾಮನ್ನು, ಶೋಭಾ ಕರಂದ್ಲಾಜೆ, ಸೋಮಣ್ಣ ಮತ್ತು ಪ್ರಹ್ಲಾದ್ ಜೋಶಿ ಇಷ್ಟು ಜನರಿಗೆ ಮಿನಿಸ್ಟ್ರ್ ಪೋಸ್ಟ್ ಸಿಕ್ಕಿದೆ. ಅದರಲ್ಲಿ ಕುಮಾರಸ್ವಾಮಿ ಅವರಿಗೆ ಮತ್ತು ನಿರ್ಮಲಾ ಸೀತಾರಾಮನ್ ಅವರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಪೋಸ್ಟ್ ಸಿಕ್ಕಿದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ರು. ಇನ್ನು 3 ಜನಕ್ಕೆ ಸ್ಟೇಟ್ ಮಿನಿಸ್ಟರ್ ಅಂತಂದ್ರೆ ರಾಜ್ಯ ಖಾತೆ ಕೊಟ್ಟವ್ರೆ, ಅವರು ರಾಜ್ಯಕ್ಕೆ ಮಾತ್ರ ಸೀಮಿತ ಅಂತ ಹೇಳಿದ್ ನನ್ನ ಕಿವಿಗೆ ಬಿತ್ತು. ಆದರೆ ಅವರು ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿರಲ್ಲ, ಅವರು ಇಡೀ ದೇಶಕ್ಕೆ ಮಂತ್ರಿಗಳೇ ಆಗಿರ್ತಾರೆ. ಯಾಕೆ ಅಂತಂದ್ರೆ, ಅವರು ಈಗ ರಾಜ್ಯಕ್ಕೆ ಸೀಮಿತ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರ ಇದೆ. ಇಲ್ಲಿ ಆಯಾ ಡಿಪಾರ್ಟ್ಮೆಂಟ್ಗಳಿಗೆ ಮಂತ್ರಿಗಳನ್ನ ನಾವು ಹೊಂದಿದ್ದೇವೆ. ಸೊ ಈಗ ಇವರು MP ಆಗಿ ಲೋಕಸಭೆ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾದಾಗ ಅವರು ನಮ್ಮ ದೇಶ ಪೂರ್ತಿಯಾಗಿ ಮಂತ್ರಿ ಆಗಿರ್ತಾರೆ. ಅರ್ಥ ಆಯ್ತಾ? ಆಮೇಲೆ ಈ ಕ್ಯಾಬಿನೆಟ್ ಮಿನಿಸ್ಟರ್ ಅಂತಂದ್ರೇನು, ಸ್ಟೇಟ್ ಮಿನಿಸ್ಟರ್ ಅಂದ್ರೆ ಏನು ಅಂತಂದ್ರೆ, ಕ್ಯಾಬಿನೆಟ್ ಮಿನಿಸ್ಟರ್ ಅಂತಂದ್ರೆ ಬಹಳ ಮುಖ್ಯವಾದಂತಹ ಮಿನಿಸ್ಟರ್ಗಳಾಗಿರ್ತಾರೆ. ಈ ಮಿನಿಸ್ಟರ್ಗಳು ಜಾಸ್ತಿ ಜನ ಇರಲ್ಲ, ಒಂದು 15ರಿಂದ 20 ಇಲ್ಲಾಂದ್ರೆ 30 ಮ್ಯಾಕ್ಸಿಮಮ್ ಅಷ್ಟು ಜನ ಮಿನಿಸ್ಟರ್ಗಳು ಇರ್ತಾರೆ, ಕ್ಯಾಬಿನೆಟ್ ಮಿನಿಸ್ಟರ್ಗಳು. ಇವರು ಯಾವುದೇ ಖಾತೆಗಳನ್ನು ಹೊಂದಿರ್ತಾರೆ ಅಂತಂದ್ರೆ, ಬಹುಮುಖ್ಯ ಖಾತೆಗಳಾದ ಹೋಮ್ ಮಿನಿಸ್ಟರ್, ಫೈನಾನ್ಸ್ ಮಿನಿಸ್ಟರು ಮತ್ತು ಡಿಫೆನ್ಸ್ ಮಿನಿಸ್ಟರ್, ಈ ಥರದಂತಹ ಮುಖ್ಯವಾದಂತಹ ಡಿಪಾರ್ಟ್ಮೆಂಟ್ಗಳ ಮಿನಿಸ್ಟರ್ಗಳಾಗಿರ್ತಾರೆ ಯಾರು, ಈ ಕ್ಯಾಬಿನೆಟ್ ಮಿನಿಸ್ಟರ್ಗಳು. ಮತ್ತು ಸ್ಟೇಟ್ ಮಿನಿಸ್ಟರ್ಗಳು ಅಂತಂದರೆ, ಈ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ಗಳು ಅಂತಂದರೆ ಇವು 4 ಅಂತ ತಿಳ್ಕೊಬೇಡಿ, ಇನ್ನೂ ಸುಮಾರು ಇರ್ತವೆ. ಆ ಮಿನಿಸ್ಟರ್ಗಳು ಪೂರ್ತಿ ಅವರ ಒಂದು ಏನು ಅಧಿಕಾರ ಇರುತ್ತೆ, ಆ ಅಧಿಕಾರದಲ್ಲಿ ಪವರಲ್ಲಿ ಇವ್ರಿಗೊಂದು ಸ್ವಲ್ಪ ಪವರ್ ಕೊಟ್ಟಿರ್ತಾರೆ. ಅವ್ರನ್ನ ಅಸಿಸ್ಟ್ ಮಾಡೋ ಈ ಕ್ಯಾಬಿನೆಟ್ ಮಿನಿಸ್ಟರ್ಗಳನ್ನ ಅಸಿಸ್ಟ್ ಮಾಡೋದಕ್ಕೆ ಕೆಲವೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಈ ಸ್ಟೇಟ್ ಮಿನಿಸ್ಟರ್ಗಳಿಗೆ ಅಥವಾ ಈ ಡೆಪ್ಯೂಟಿ ಮಿನಿಸ್ಟರ್ಗಳಿಗೆ ಕೊಟ್ಟಿರ್ತಾರೆ, ಅಥವಾ ಸ್ಟೇಟ್ ಮಿನಿಸ್ಟರ್ಗಳಿಗೆ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ಅನ್ನು ಕೂಡ ಕೊಟ್ಟಿರ್ತಾರೆ. ಇವ್ರಿಗೂ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ನ ಕೊಡ್ಬೋದು, ಇವ್ರಿಗೂ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಗಳನ್ನ ಕೊಡ್ಬೋದು. ಬಟ್ ಡೆಪ್ಯೂಟಿ ಮಿನಿಸ್ಟರ್ಗೆ ಹಂಗಲ್ಲ. ಇವ್ರು ಯಾವತ್ತಿದ್ರು ಈ ಒಂದು ಸ್ಟೇಟ್ ಮಿನಿಸ್ಟರು ಅಥವಾ ಈ ಸೆಂಟ್ರಲ್ ಮಿನಿಸ್ಟರ್ ಇರ್ತಾರಲ್ಲ, ಕ್ಯಾಬಿನೆಟ್ ಮಿನಿಸ್ಟರ್ ಇರ್ತಾರಲ್ಲ, ಇವರ ಖಾತೆಗಳಲ್ಲಿ ಇವರಿಗೆ ಸ್ವಲ್ಪ ಇನ್ಚಾರ್ಜ್ ಕೊಟ್ಟಿರ್ತಾರೆ. ಆಯಾ ಒಂದು ಪ್ರದೇಶದಲ್ಲಿ ಇವರು ಇನ್ಚಾರ್ಜ್ನ ನೋಡ್ಕೊಂಡು ಇವರಿಗೆ ಅವರು ಸಲಹೆಗಳನ್ನ ನೀಡ್ತಾ ಇರ್ತಾರೆ. ಈ ಕ್ಯಾಬಿನೆಟ್ ಮಿನಿಸ್ಟರ್ಗಳು ನಮ್ಮ ದೇಶದಲ್ಲಿ ಯಾವುದೇ ಒಂದು ಬಹುಮುಖ್ಯವಾದ ಪಾಲಿಸಿಗಳನ್ನಾಗಿರ್ಲಿ, ಏನೋ ಒಂದು ನಿರ್ಣಯ ತಗೋಬೇಕು ಅಂತಂದ್ರೆ, ಈ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಅದನ್ನ ನಿರ್ಣಯಗಳನ್ನ ಮತ್ತೆ ಹೊಸದಾದಂತಹ ಪಾಲಿಸಿಗಳನ್ನ ಮಾಡ್ಕೋತಾರೆ. ಈ ಸ್ಟೇಟ್ ಮಿನಿಸ್ಟರ್ಗಳು ಕ್ಯಾಬಿನೆಟ್ ಮೀಟಿಂಗಲ್ಲಿ ಭಾಗವಹಿಸೋದಿಲ್ಲ, ಕೆಲವೊಮ್ಮೆ ಭಾಗವಹಿಸ್ತಾರೆ. ಯಾವಾಗ ಅಂತಂದ್ರೆ, ಅವರ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ಅಂದ್ರೆ ಅವರಿಗೆ ಆದಂತ ಒಂದು ಖಾತೆಯನ್ನು ಕೊಟ್ಟಿರ್ತಾರಲ್ಲ, ಆ ಖಾತೆ ಪೂರ್ತಿ ಪವರ್ ಇರುತ್ತಲ್ಲ ಅವ್ರ ಹತ್ರ, ಅದಕ್ಕೆ ಸಂಬಂಧಪಟ್ಟಂತಹ ಏನಾದ್ರು ನಿರ್ಣಯ ತಗೋಬೇಕಾದ್ರೆ ಈ ಸ್ಟೇಟ್ ಮಿನಿಸ್ಟರ್ಗಳು ಈ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಭಾಗವಹಿಸಿ ಅದ್ರ ಬಗ್ಗೆ ನಿರ್ಣಯನ ತಗೋತಾರೆ. ಬಟ್ ಈ ಡೆಪ್ಯೂಟಿ ಮಿನಿಸ್ಟರು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಭಾಗವಹಿಸಲ್ಲ. ಯಾಕೆ ಅಂತಂದ್ರೆ, ಇವರಿಗೆ ಪೂರ್ತಿ ಅಧಿಕಾರ, ಒಂದು ಇಲಾಖೆಯ ಪೂರ್ತಿ ಅಧಿಕಾರವನ್ನ ಈ ಡೆಪ್ಯೂಟಿ ಮಿನಿಸ್ಟರ್ಗಳಿಗೆ ಕೊಟ್ಟಿರೋದಿಲ್ಲ. ಏನೇ ಇದ್ರು ಸ್ಟೇಟ್ ಮಿನಿಸ್ಟರು ಅಥವಾ ಕ್ಯಾಬಿನೆಟ್ ಮಿನಿಸ್ಟರ್ ಇವರಿಬ್ರಿಗೆ ಮಾತ್ರ ಪೂರ್ತಿ ಅಧಿಕಾರ ಕೊಟ್ಟಿರ್ತಾರೆ. ಈ ಸ್ಟೇಟ್ ಮಿನಿಸ್ಟರ್ಗಳಿಗೆ ಒಂದು ಪೂರ್ತಿ ಅಧಿಕಾರ ಅಥವಾ ಈ ಕ್ಯಾಬಿನೆಟ್ ಮಿನಿಸ್ಟರ್ ಅಂಡರ್ ಅಲ್ಲಿ, ಈ ಡೆಪ್ಯೂಟಿ ಮಿನಿಸ್ಟರ್ಗಳಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಅಂಡರು ಅಥವಾ ಸ್ಟೇಟ್ ಮಿನಿಸ್ಟರ್ ಅಂಡರ್, ಅವ್ರ ಕೆಳಗಡೆ ಇವ್ರು ಬರ್ತಾರೆ. ಈ ತರ ಕೆಲಸ ನಿರ್ವಹಿಸುತ್ತೆ. ಸ್ಟೇಟ್ ಮಿನಿಸ್ಟರ್ ಅಂದ ತಕ್ಷಣ ಅವರು ಆಯಾ ರಾಜ್ಯಕ್ಕಲ್ಲ. ಸ್ಟೇಟ್ ಅನ್ನೋಕ್ಕೆ ಇನ್ನೊಂದು ಅರ್ಥ ಏನಂತಂದ್ರೆ ಸರ್ಕಾರ ಅಂತಾನೂ ಆಗ್ಬೋದು, ರಾಜ್ಯ ಅಂತಾನೆ ಅಲ್ಲ, ಸರ್ಕಾರ ಅಂತಾನೂ ಆಗುತ್ತೆ. ಈ ಒಂದು ಕನ್ಫ್ಯೂಷನ್ನ ನಾನು ಕ್ಲಿಯರ್ ಮಾಡಬೇಕು ಅಂತ ಅನಿಸ್ತು, ಅದಕ್ಕೆ ಈ ವಿಡಿಯೋ ಮಾಡಿದೆ. ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾರು ಇದೇ ಥರ ಕನ್ಫ್ಯೂಸ್ ಆಗಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಹೇಳಿ. ಥ್ಯಾಂಕ್ ಯು.